ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಯುಗಾದಿ ಹಬ್ಬದ ದಿನದ ವ್ಲಾಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಎಂದರೆ ಯುಗ ಪ್ಲಸ್ ಆದಿ, ಹೊಸ ಯುಗದ ಆದಿ, ಆರಂಭ ಎಂಬ ಅರ್ಥ. ಹಿಂದೂ ಧರ್ಮದ ಪ್ರಕಾರ ಇದು ಎಲ್ಲರಿಗೂ ಹೊಸ ವರ್ಷವಾಗಿರುತ್ತದೆ. ಈ ವರ್ಷ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಸಂತೋಷವಾಗಿರಲಿ ಈ ವರ್ಷ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತಿನ ದಿನ ಎಣ್ಣೆ ಸ್ನಾನ ಮಾಡಿಬಿಟ್ಟು ಬೇವು ಬೆಲ್ಲ ತಿನ್ನೋ ರೂಢಿ ಇದೆ. ಬೇವು ಬೆಲ್ಲ ಯಾಕೆ ತಿನ್ನಬೇಕು ಅಂತ ಅಂದರೆ, ಜೀವನದಲ್ಲಿ ಬರುವಂತಹ ಸಿಹಿ ಕಹಿ, ಸಂತೋಷ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ತಗೋಬೇಕು ಎಂಬ ಅರ್ಥ ಹಿರಿಯರು ಈ ರೀತಿ ಮಾಡಿದ್ದಾರೆ. ಈ ವರ್ಷ ಎಲ್ರಿಗೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನಾವಾಗ ಚಿಕ್ಕ ವಯಸ್ಸಲ್ಲಿ ಹಬ್ಬ ಎಲ್ಲ ಆದಮೇಲೆ ಚಂದ್ರನ ನೋಡೋದು ಒಂದು ಪದ್ಧತಿ ಅಲ್ವಾ. ಆವಾಗ ನಾವು ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಚಂದ್ರನ ನೋಡ್ಬಿಟ್ಟು ಎಲ್ರಿಗೂ ನಮ್ಮ ದೊಡ್ಡಪ್ಪ ಮನೆಗೆ, ಚಿಕ್ಕಪ್ಪ ಮನೆಗೆ, ಎಲ್ಲರಿಗೂ ಮನೆಗೆ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವು ಅಪ್ಪ ಅಮ್ಮನ ಜೊತೆ ಎಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಿದ್ವಿ. ಅದೇ ಒಂದು ಖುಷಿ ಇತ್ತು ಅವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ. ಬಟ್ ಇವಾಗೂ ಖುಷಿ ಇದೆ, ಬಟ್ ಆ ಥರ ಖುಷಿ ಸಿಗಲ್ಲ, ಚಿಕ್ಕ ವಯಸ್ಸಿನ ದಿನಗಳು ಮತ್ತೆ ಸಿಗಲ್ಲ. ಅದಕ್ಕೋಸ್ಕರ ಯಾವಾಗ ಸಮಯ ಖುಷಿ ಸಿಗುತ್ತೆ ಅದನ್ನು ಆ ಟೈಮ್ಗೆ ನಾವು ಅನುಭವಿಸ್ಬೇಕು. ಈ ಹಬ್ಬ ಬಂದ ತಕ್ಷಣ ನಮಗೆ ಚಿಕ್ಕ ವಯಸ್ಸಿನ ದಿನಗಳೆಲ್ಲ ನೆನಪಾಗುತ್ತೆ. ನೋಡಿ, ನನ್ನ ಮಕ್ಕಳು ಇಬ್ಬರೂ ಒಬ್ರಿಗೊಬ್ರು ಬೇವು ಬೆಲ್ಲ ತಿನ್ನಿಸಿ ಯುಗಾದಿ ವಿಶ್ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬ ಅಂತಂದ್ರೆ ಒಬ್ಬಟ್ಟು ಇರಲೇಬೇಕಲ್ವಾ, ಹಾಗಾಗಿ ನಾನು ಒಬ್ಬಟ್ಟು ಮಾಡಿದ್ದೀವಿ. ಎಲ್ಲರ ಮನೇಲೂ ಸಾಮಾನ್ಯವಾಗಿ ಯುಗಾದಿ ಹಬ್ಬದ ದಿನ ಯಾರ ಮನೆಗೆ ತಾನೇ ಮಾಡಿರಲ್ಲ ಹೇಳಿ. ಈಗ ಒಬ್ಬಟ್ಟೆ ಟೇಸ್ಟ್ ಅಲ್ವಾ, ನಮ್ಮ ಭಾರತದ ಒಂದು ಖಾದ್ಯ ಅಂತಲೇ ಹೇಳ್ಬೋದು. ಬನ್ನಿ ಹಬ್ಬದ ಊಟ ಏನೇನಿದೆ ಅಂತ ನೋಡೋಣ. ಒಬ್ಬಟ್ಟು, ಚಿತ್ರಾನ್ನ, ವಡೆ, ಮೊಸರು, ಹೋಳಿಗೆ ಸಾರು, ಆಮೇಲೆ ಕಾಯಿ ಹಾಲು, ರೈಸು ಮತ್ತು ಎಲ್ಲ ಕಾಳುಗಳು ಕೂಟು. ಇಷ್ಟ ಆಗಿತ್ತು ನಮ್ಮ ಯುಗಾದಿ ಹಬ್ಬದ ಊಟ ನಮ್ಮ ಮನೆಯದು. ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಇರುತ್ತೆ ಅಲ್ವಾ. ಹಬ್ಬದ ದಿನ ನಾವೆಲ್ಲರೂ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಇವತ್ತು ದೇವರಾಯನ ದುರ್ಗಕ್ಕೆ ಹೋಗೋಣ, ದೇವರ ಆಶೀರ್ವಾದ ತೊಗೊಂಬರೋಣ ಅಂದ್ಬಿಟ್ಟು ನಾವು ಹೊರಟಿದ್ದೀವಿ ಇವಾಗ ದೇವರಾಯನ ದುರ್ಗಕ್ಕೆ. ನಮ್ಗೆ ಯಾವಾಗೇ ಮನಸ್ಸಿಗೆ ಬೇಜಾರಾಗಲಿ, ಖುಷಿಯಾಗಲಿ, ನಾವು ದೇವರಾಯನ ದುರ್ಗಕ್ಕೆ ಹೋಗ್ತೀವಿ. ಅಲ್ಲಿ ಹೋದರೆ ಏನೋ ಒಂಥರ ಪಾಸಿಟಿವ್ನೆಸ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಅಂತ, ಇವತ್ತು ಹೊಸ ವರ್ಷ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಬೇಸಿಗೆಯಲ್ಲಿ ದೇವರಾಯನ ದುರ್ಗ ಬೆಟ್ಟಕ್ಕೆ ಹೋಗೋದಂದರೆ ತುಂಬಾ ಖುಷಿ. ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇರುತ್ತೆ, ತುಂಬಾ ಖುಷಿಯಾಗತ್ತೆ. ಇವಾಗ ಮರಗಳನ್ನ ನೋಡೋದೇ ತುಂಬಾ ಅಪರೂಪ ಅಲ್ವಾ. ಇವಾಗ ಇಲ್ಲೋದ್ರೆ ಇದನ್ನೆಲ್ಲ ಪ್ರಕೃತಿನ ನೋಡೋಂತಹ
ಪ್ರಕೃತಿ ನೋಡೋ ಅಂತಹ ಚಾನ್ಸ್ ಸಿಗುತ್ತೆ ನಮಗೆ. ಇವಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಆಮೇಲೆ ತುಂಬಾ ಜನ ಇದ್ದರು, ಯಾಕಂದರೆ ಹಬ್ಬ ಅಲ್ವಾ, ವಿಶೇಷ ದಿನಗಳಲ್ಲಿ ಎಲ್ಲರೂ ದೇವರ ಆಶೀರ್ವಾದ ತಗೊಳ್ಳೋಕೆ ಬಂದೇ ಬರ್ತಾರೆ. ನಾವು ಹಾಗೆ ಬಂದ್ವಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಭೋಗ ನರಸಿಂಹಸ್ವಾಮಿ. ಇನ್ನೂ ಒಂದಿದೆ, ಅಂದರೆ ಅಲ್ಲಿ ತುಂಬಾ ಬೆಟ್ಟ ಹತ್ತಬೇಕು, ಅದು ಯೋಗ ನರಸಿಂಹಸ್ವಾಮಿ. ಅದು ಕುಂಬಿ ಬೆಟ್ಟದಲ್ಲಿದೆ. ಅದು ತುಂಬಾ ಚೆನ್ನಾಗಿದೆ. ದೇವ್ರ ದರ್ಶನ ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ವಿ. ಇವಾಗ ತುಂಬಾ ಬಿಸಿಲಲ್ವಾ, ಅದಕ್ಕೋಸ್ಕರ ಇನ್ನು ಬೇರೆ ಏರಿಯೇಟೆಡ್ ಡ್ರಿಂಕ್ಸ್ ಕುಡಿಯೋ ಬದಲು ಮಜ್ಜಿಗೆ ಕುಡಿಯೋಣ ಅಂದ್ಬಿಟ್ಟು ನಂದಿನಿದು ಮಜ್ಜಿಗೆ ತೊಗೊಂಡು ಕುಡಿತಾ ಇದ್ದೀವಿ. ಆಮೇಲೆ ವಾಪಸ್ ಮತ್ತೆ ನಮ್ಮ ಜರ್ನಿ ವಾಪಸ್ ತುಮಕೂರು ಕಡೆಗೆ ಹೊರಟಿದ್ದೀವಿ. ಇವಾಗ ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಬಿಸಿಲಲ್ಲೂ ಕೂಡ ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ವಾಪಸ್ ನಾವು ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ವಾಪಸ್ ನಾವು ತುಮಕೂರಿಗೆ ಹೋದ್ವಿ. ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ದಿನದ ವ್ಲಾಗ್. ಎಲ್ಲರೂ ಎಂಜಾಯ್ ಮಾಡಿದ್ರಿ, ಇಷ್ಟಪಟ್ರಿ ಅಂತ ಅಂದ್ಕೊತೀನಿ. ಎಲ್ಲರೂ ಇಷ್ಟಪಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.